ನಮಸ್ಕಾರ ವೀಕ್ಷಕರೇ, ನಿಮ್ಮ ಶಶಿ ಮೌಳಿ ಮಾತಾಡ್ತಾ ಇದ್ದೀನಿ. ಇಂದಿನ ಭಾರತದ ವ್ಯವಸ್ಥೆ ಆಗು ಹೋಗುಗಳ ಬಗ್ಗೆ ಒಂದೆರಡು ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕಂತ ಬಯಸಿ, ಇಂದಿನ ದಿನಗಳಲ್ಲಿ ಅಥವಾ ಪ್ರಸ್ತುತ ರಾಜಕೀಯದಲ್ಲಿ ಆಗುತ್ತಿರುವಂತಹ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ. 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಗಳಿಸುತ್ತೆ. ಬ್ರಿಟಿಷರೊಡನೆ ನಿರಂತರವಾಗಿ ಹೋರಾಡಿ ಸಾಕಷ್ಟು ಜನರ ರಕ್ತದಾನ ಬಲಿದಾನದೊಂದಿಗೆ ಈ ಒಂದು ರಾಷ್ಟ್ರ ಸ್ವಾತಂತ್ರ್ಯವಾಗುತ್ತೆ. ಸ್ವತಂತ್ರ ಭಾರತದ ಒಂದು ಕನಸು ನಿಮ್ಗೆಲ್ಲ ತಿಳಿದಿರುವಂತೆಯೇ 525-530 ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದಂತಹ ಈ ರಾಷ್ಟ್ರ, ಪ್ರತಿಯೊಂದು ರಾಜ್ಯದ ಗಡಿಗೂ ನಾವು ಹೋಗಬೇಕಾದ್ರೆ, ಇಂದಿನ ದಿನಗಳಲ್ಲಿ ಮಾತನಾಡಬೇಕಾದ್ರೆ ಪಾಸ್ಪೋರ್ಟ್ ವೀಸಾ ತಗೊಂಡೇ ಹೋಗ್ಬೇಕಿತ್ತ ಏನೋ ಹಾಗೆ ಮೊದಲ ಬಾರಿಗೆ ಅದನ್ನೆಲ್ಲ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಮಾಡಿದವರು ನಮ್ಮ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ದುರದೃಷ್ಟವಶಾತ್ ಅವರು ನಮ್ಮ ದುರದೃಷ್ಟ ಅಂತ ಕಾಣುತ್ತೆ, ಅಥವಾ ನಾವು ನತದೃಷ್ಟರು. ಅಂತಹ ಒಂದು ಒಳ್ಳೆಯ ಪರಿಕಲ್ಪನೆ ಹಾಗೂ ಭಾರತವನ್ನ ಒಗ್ಗೂಡಿಸುವಂತಹ ಪರಿಕಲ್ಪನೆ ಇದ್ದಂತಹ ಒಬ್ಬ ವ್ಯಕ್ತಿ ನಮಗೆ ಪ್ರಧಾನಮಂತ್ರಿಯಾಗಿ ಸಿಕ್ಕಲಿಲ್ಲ. ನಮ್ಮ ದೌರ್ಭಾಗ್ಯವೇ ಸರಿ. ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ಬೆಳೆದಂತಹ ರಾಷ್ಟ್ರ ಈ ಭಾರತ ಅಥವಾ ಹಿಂದೂಸ್ತಾನ್ ಎಂದರೆ ತಪ್ಪಾಗಲಾರದು. ಭಾರತ ಸಾಕಷ್ಟು ಪ್ರಧಾನಿಗಳನ್ನು ಕಾಣುತ್ತೆ, ಆದರೆ ನನ್ನ ಅನಿಸಿಕೆಯಲ್ಲಿ ಕೆಲವೇ ಪ್ರಧಾನಮಂತ್ರಿಗಳು ಅಭೂತಪೂರ್ವವಾದಂತಹ ಕೊಡುಗೆಯನ್ನ ನೀಡಿರುತ್ತಾರೆ. ನಾನು ಓದಿದ ಹಾಗೆ ಅಥವಾ ತಿಳಿದ ವಿಷಯಗಳ ಪ್ರಕಾರ, ನನ್ನ ಅನಿಸಿಕೆಗಳಲ್ಲಿ ಭಾರತ ಕಂಡ 3 ಪ್ರಧಾನಮಂತ್ರಿಗಳು ಅತ್ಯಂತ ಪ್ರಭಾವವನ್ನ ಈ ದೇಶದ ವ್ಯಕ್ತಿಗಳ ಅಥವಾ ಈ ದೇಶದ ನಾಗರಿಕರ ಮೇಲೆ ಪ್ರಭಾವವನ್ನು ಬೀರುತ್ತಾರೆ. ಮೊದಲಿಗೆ ಹೇಳುವುದಾದ್ರೆ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅವರ ಪರಿಕಲ್ಪನೆ, ಭಾರತ ಸುಭದ್ರ ರಾಷ್ಟ್ರವನ್ನು ಮಾಡುವಂತಹ ಅವರಲ್ಲಿದ್ದಂತಹ ಧ್ಯೇಯ ಮತ್ತು ಅವರಲ್ಲಿದ್ದಂತಹ ಒಂದು ರಾಷ್ಟ್ರ ಪ್ರೇಮ ನಮ್ಮೆಲ್ಲರನ್ನು ನಿಬ್ಬೆರಗಾಗಿಸುತ್ತೆ. ಮತ್ತೊಬ್ಬ ಅಭೂತಪೂರ್ವ ಪ್ರಧಾನಮಂತ್ರಿ, ನಾವು ಮರೆಯಲಾಗದಂತಹ ವ್ಯಕ್ತಿ, ಅಜಾತ ಶತ್ರು, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ವಾಜಪೇಯಿ ಅವರ ಕೊಡುಗೆ ಒಂದು ನಿದರ್ಶನ ಹೇಳಬೇಕಾದ್ರೆ, ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವು ಪ್ರಯಾಣ ಮಾಡುವಾಗ ಯಾವುದೇ ಊರನ್ನು ಅಥವಾ ಒಂದು ರಾಷ್ಟ್ರೀಯ ಹೆದ್ದಾರಿಯ ಹೆಸರನ್ನು ಕರೆದು ಅಥವಾ ಅದರ ಸಂಖ್ಯೆಯನ್ನು ನಮೂದಿಸಿ ಯಾವ ನಾಗರಿಕರು ಮಾತನಾಡಲ್ಲ. ಒಂದು ಗೋಲ್ಡನ್ ಕ್ವಾಡ್ರಾಂಗ್ಯುಲರ್ ಹೈವೇ ಅಂತ ಏನಿದೆ ಇವತ್ತು ಭಾರತದಲ್ಲಿ, ಅದನ್ನ ಹೆಚ್ಚಿನ 90% ಜನ ವಾಜಪೇಯಿ ರೋಡ್ ಎಂದೇ ಕರೀತಾರೆ. ಅಂತಹ ಒಂದು ಪರಿಕಲ್ಪನೆ ಇಟ್ಕೊಂಡು ಭಾರತವನ್ನ ಒಂದು 5 ವರ್ಷಗಳ ಕಾಲ ನಡೆಸಿದ ಕೀರ್ತಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸೇರಬೇಕು. ವಾಜಪೇಯಿ ಅವರ ಒಂದು ಮಾರ್ಗದರ್ಶನ, ವಾಜಪೇಯಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನ ನಡೆಸಿದ ರೀತಿ, ಅವರು ಹಾಕಿಕೊಟ್ಟಂತಹ ಮಾರ್ಗಗಳಲ್ಲಿ ಮತ್ತೊಂದು ರತ್ನ ನಮ್ಮ ದೇಶದಲ್ಲಿ ಮೂಡಿ ಬರುತ್ತೆ. 2014ರಲ್ಲಿ ಸನ್ಮಾನ್ಯ 4 ಬಾರಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಗುಜರಾತ್ನ ಒಂದು ವೈಬ್ರೆಂಟ್ ಗುಜರಾತ್ ಎಂಬಂತಹ ಒಂದು ಖ್ಯಾತಿಗೆ ತೆಗೆದುಕೊಂಡು ಹೋದಂತಹ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಸೆಪ್ಟೆಂಬರ್ 17ರಲ್ಲಿ ಜನನವಾದಂತಹ ಈ ಒಬ್ಬ ಮಹಾನ್ ವ್ಯಕ್ತಿ ಆ ಮುಖ್ಯಮಂತ್ರಿಯಾಗಿ ನೀಡಿದ ಕೊಡುಗೆಗಳು ಅಪಾರ. ಮೊದಲ ಬಾರಿ ವಿಧಾನಸಭೆ ಪ್ರವೇಶಿಸಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಖ್ಯಾತಿ, ಲೋಕಸಭೆಯನ್ನು ಮೊದಲ ಬಾರಿಗೆ ಪದಾರ್ಪಣೆ ಮಾಡಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದಂತಹ ಖ್ಯಾತಿ. ಇನ್ನು ಎಷ್ಟರ ಮಟ್ಟಿಗೆ ಆ ಒಂದು ಮನೋಬಲ ಇರಬಹುದು ಈ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಆ ಅವಿರತ ಶ್ರಮ ಪಡುವಂತಹ ಒಂದು ವ್ಯಕ್ತಿತ್ವ,
ಆ ಮನುಷ್ಯನಲ್ಲಿ ಇರುವಂತಹ ಒಂದು ಚೈತನ್ಯ, ಆ ಮುಖದಲ್ಲಿರುವಂತಹ ಒಂದು ಪ್ರಖರತೆ, ದೇಶವನ್ನು ಕಟ್ಟಬೇಕೆಂಬಂತಹ ಒಂದು ದೃಢ ನಿರ್ಧಾರ, ಆ ಸಂಕಲ್ಪ, ಸಮಾಜವನ್ನು ಹಾಗೂ ತನ್ನ ಎಲ್ಲ ಸುತ್ತಮುತ್ತಲಿನ ಸಂಸಾರವನ್ನು ತ್ಯಜಿಸಿ ದೃಢ ನಿರ್ಧಾರವನ್ನು ಮಾಡಿ ಈ ದೇಶವನ್ನು ಕಟ್ಟಬೇಕು, ಈ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ನಡೆಸಬೇಕು, ಅಥವಾ ಇಡೀ ಜಾಗತಿಕ ಮಟ್ಟದಲ್ಲಿ ಈ ದೇಶವನ್ನ ಬೆಳೆಸಬೇಕು ಎಂಬಂತಹ ಒಂದೇ ಒಂದು ಉದ್ದೇಶದಿಂದ ಆ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ ನನ್ನ ಮಿತ್ರರೇ, 5 ವರ್ಷಗಳ ಈ ಆಡಳಿತ ಏನಿದೆ ಅಂತ ಹೇಳಿದ್ರೆ, ಇಡೀ ನಮ್ಮ ಸ್ವಾತಂತ್ರ್ಯ ನಂತರ 70 ವರ್ಷಗಳ ಈ ಅವಧಿ ಏನಿದೆ, ಇದರಲ್ಲಿ ನಾವು ಕಂಡಂತಹ ಅತ್ಯಂತ ಒಂದು ಕಪ್ಪು ಚುಕ್ಕಿಯೂ ಇರದಂತಹ ಅಭೂತಪೂರ್ವ ಪರಿಕಲ್ಪನೆಯನ್ನ ಇಟ್ಟಂತಹ ಅಥವಾ ಜಾಗತಿಕ ಮಟ್ಟದಲ್ಲಿ ನಮ್ಮನ್ನ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋದಂತಹ ಒಂದು 5 ವರ್ಷ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನೋಡಿದ್ದೀವಿ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳನ್ನು ನಾವು ನೋಡುವಾಗ ಆಹಾ, ಎಂಥ ಒಂದು ಭವ್ಯ ಕಲ್ಪನೆ, ಹೇಗೆ ಒಂದೊಂದಾಗಿ ಈ ದೇಶವನ್ನ ಯಾವ ರೀತಿಯಲ್ಲಿ ಎಣಿಬೇಕು ಅಂತ ಹೇಳ್ತಾ, ಆ ಗಂಗಾ ಪೂಜೆಯಿಂದ ಹಿಡಿದು ಸ್ವಚ್ಛ ಗಂಗೆಯ ಪಾವಿತ್ರತೆ, ಅಥವಾ ನಮಗೆ ಆ ಗಂಗಾ ನದಿ ಎಷ್ಟು ಪವಿತ್ರವೋ ಅದನ್ನ ಸ್ವಚ್ಛತಾ ಕಾರ್ಯಗಳನ್ನ ಸ್ವಚ್ಛ ಭಾರತ್ ಅಭಿಯಾನದ ಮೂಲಕ ಆ ಗಂಗೆಯನ್ನ ಶುದ್ಧೀಕರಿಸಿ, ಮೇಕ್ ಇನ್ ಇಂಡಿಯಾ ಎಂಬಂತಹ ಭಾರತದಲ್ಲೇ ನಿರ್ಮಾಣವಾಗಬೇಕು, ಭಾರತದಲ್ಲಿ ನಾವು ತಯಾರಿಸುವಂತಹ ಉತ್ಪನ್ನಗಳಿಂದ ನಮ್ಮಲ್ಲಿರುವಂತಹ ಸಾಕಷ್ಟು ಯುವಕರಿಗೆ ಉದ್ಯೋಗದ ಖಾತ್ರಿ ಆಗತ್ತೆ ಹಾಗೂ ಉದ್ಯೋಗ ನಿರ್ಮಾಣವಾಗುತ್ತೆ ಎಂಬಂತಹ ಪರಿಕಲ್ಪನೆ. ನಮ್ಮ ಸೈನಿಕರು, ನಮ್ಮನ್ನ ಗಡಿಯಲ್ಲಿ ಕಾಯ್ತಿರ್ತಕ್ಕಂತಹ ಆ ಸೈನಿಕರ ರಕ್ಷಣೆಗೋಸ್ಕರ ಸಾಕಷ್ಟು ರಕ್ಷಣಾ ವೆಚ್ಚವನ್ನ ಭರಿಸ್ತಾರೆ. ಇವತ್ತಿನ ದಿನದಲ್ಲಿ ನಮ್ಮ ಸೈನಿಕರಿಗಿರುವಂತಹ ಆತ್ಮವಿಶ್ವಾಸ ಆ ಮೋದಿಯವರು ತುಂಬಿದ್ದಾರೆ. ಆ ಮೋದಿಯವರು ನಮ್ಮ ಭಾರತದ ಪ್ರಧಾನಿಯಾದ ನಂತರ ಹಲವಾರು ಸೈನಿಕರೊಂದಿಗೆ ನಾನು ಮಾತನಾಡಿದ್ದೇನೆ. ಅವರು ಹೇಳುವ ವಿಷಯ ಏನಂದ್ರೆ, ಇಂತಹ ಒಬ್ಬ ರಾಜ ನಮ್ಮ ದೇಶವನ್ನು ನಡೆಸುವುದಾದ್ರೆ ನಾವು ಗಡಿ ಕಾಯಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಅಂದ್ರೆ ಅವರಿಗೆ ಕೊಟ್ಟಂತಹ ಒಂದು ಸವಲತ್ತಿನ ಜೊತೆಗೆ, ಆ ಒಂದು ಭದ್ರತೆಯ ಜೊತೆಗೆ, ಆ ವಿಶ್ವಾಸದ ಜೊತೆಗೆ, ಆ ಆತ್ಮಸ್ಥೈರ್ಯದ ಜೊತೆಗೆ ಅವರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ, ಒಂದು ಏಟಿಗೆ 4 ಏಟು ಕೊಡುವಂತಹ ಡಿಸಿಷನ್ ಅನ್ನ, ನಿರ್ಧಾರವನ್ನು ನೀವೇ ತೆಗೆದುಕೊಳ್ಬೇಕು ಎಂಬಂತಹ ಫ್ರೀ ಹ್ಯಾಂಡ್ ಅನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಾರೆ. ಆ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಸಾಕಷ್ಟು ವಿಶ್ವದ ಎಲ್ಲ ನಾಯಕರ ಒಂದು ಅವರ ಕಾನ್ಫಿಡೆನ್ಸ್ ಅನ್ನ ಗೆಲ್ತಾರೆ ನರೇಂದ್ರ ಮೋದಿ ಅವರು. GST ಎಂಬಂತಹ ಒಂದು ಪರಿಕಲ್ಪನೆ ನಮ್ಮ ದೇಶದಲ್ಲಿ ಹೊಸದಾದಂತಹ ಸರಳ ಸರಕು ಮತ್ತು ಸೇವೆಯ ತೆರಿಗೆಯನ್ನು ಪ್ರಾರಂಭಿಸ್ತಾರೆ. ಸಾಕಷ್ಟು ವಿರೋಧಗಳು ಬಂದರೂ ಕೂಡ ಇವತ್ತು ನನ್ನಂತಹ ಸಾಕಷ್ಟು ಮಧ್ಯಮ ವರ್ಗದ ಜನರು ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ನೋಟ್ ಅಮಾನ್ಯೀಕರಣದಿಂದ ಕಪ್ಪು ಹಣ ತಡೆಗೆ ಅವರು ಶ್ರಮಿಸಿದ ರೀತಿ ಯಾರಿಗೆ ಆಗ್ಲಿ ಅಂತಹ ಗುಂಡಿಗೆ ಬೇಕ್ರಿ. ದೇಶದಲ್ಲಿ ಖಾಲಿ ಇವತ್ತಿನ ದಿನ ಸೀಟಿಗೆ ಓಟಿಗೆ ಹೊಡೆದಾಡುವಂತಹ ಜನವನ್ನು ನೋಡಿದ್ದೇವೆ. ದೇಶದ ಭದ್ರತೆಗೆ, ದೇಶಕ್ಕೆ ನಾನು ಏನಾದರೂ ನೀಡಬೇಕು, ಈ ದೇಶ ನನ್ನ ಮಾತೃಭೂಮಿ, ನಾನ್ ನೆಲೆಸಿದ ನಾಡು, ಈ ದೇಶಕ್ಕಾಗಿ ನಾನು 18 ಗಂಟೆಗಳ ಕಾಲ ದುಡಿತೀನಿ, 18 ಗಂಟೆ ಈ ಜನರಿಗೋಸ್ಕರ ನಾನು ಬದುಕ್ತೀನಿ, ನಾನೊಬ್ಬ ಚೌಕಿದಾರ ಅಂತ ಒಬ್ಬ ಮನುಷ್ಯ ಇಲ್ಲಿವರೆಗೆ ಯಾರು ಹೇಳಿದ್ದಾರೆ? ಒಬ್ರನ್ನು ತೋರಿಸ್ರಿ. ಸೀಟಿಗಾಗಿ ಪ್ರತಿ ವರ್ಷ ಹೊಡೆದಾಡಿಕೊಂಡೇ ಬದುಕಿರುವಂತಹ ಈ ನಾಡಿನಲ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ಮತದಾರನಿಗೆ ಸಾಕಷ್ಟು ಭದ್ರತೆಯನ್ನು ಕೊಡ್ತಾ, ಕೃಷಿಕರ ಆ ಫಸಲ್ ಯೋಜನಾ, ಭೀಮಾ ಫಸಲ್ ಯೋಜನಾ ಅಥವಾ ಅಟಲ್ ಪಿಂಚಣಿ ಯೋಜನೆ, 12 ರೂಪಾಯಿಯಲ್ಲಿ ಯಾವ್ದಾದ್ರೂ ಒಂದು ಅಪಘಾತದ ವಿಮೆ ಕೊಡುವಂತಹ ಒಂದು ಸೌಕರ್ಯವನ್ನು ಎಲ್ಲಾದ್ರೂ ನೋಡಿದ್ದೀರಾ? ಹಾಗೆ 300 ರೂಪಾಯಿಯಲ್ಲಿ ನಿಮ್ಗೆ 2 ಲಕ್ಷಗಳ ಕಾಲ ಈ ಒಂದು ಅಟಲ್ ಯೋಜನೆಯನ್ನ ಎಲ್ಲಿಯಾದ್ರೂ ನೋಡಿದ್ದೀರಾ? ಒಂದು ವಿಮಾ ಯೋಜನೆ. ಯಾವ ದೇಶವು ಕಂಡರಿಯದಂತಹ, ಯಾವ ವಿಶ್ವ ಮಟ್ಟದಲ್ಲಿ ಯಾವ ಒಬ್ಬ ನಾಯಕನು ಕಂಡರಿಯದಂತಹ 5 ವರ್ಷಗಳಲ್ಲಿ ನೀಡಿದ ಕೊಡುಗೆ ಅಪಾರ. ಪ್ರತಿಯೊಬ್ಬ ನಾಗರಿಕನು ಒಂದು ಬಾರಿ ಯೋಚನೆ ಮಾಡಬೇಕು,
60 ವರ್ಷಗಳ ಅವಧಿಯಲ್ಲಿ ಅಥವಾ 70 ವರ್ಷಗಳ ಅವಧಿಯಲ್ಲಿ ಭಾರತ ಈ ರಾಜಕೀಯ ನಾಟಕ ಮಾತ್ರ ಕಂಡಿದೆ ಹೊರತು ಆ ರಾಜಕೀಯದಲ್ಲಿ ಹಗರಣಗಳ ಸುರಿಮಳೆಯನ್ನೇ ಕಂಡಿದೆ ಹೊರತು ಒಂದು ಅಭಿವೃದ್ಧಿಯ ಮಂತ್ರ ಹಾಡಿದಂತ ಏಕೈಕ ಹರಿಕಾರ. ಯಾಕೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಮಿತ್ರರೇ, ಒಂದು ಟೀಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಮಾಡಿದಂತಹ ಆ ಕಷ್ಟದ ಅರಿವು ನಮ್ಮ ಪ್ರಧಾನಮಂತ್ರಿಗಿದೆ. ಹಾಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬಂತ ಪದವನ್ನ ಯಾವಾಗ್ಲೂ ಉಪಯೋಗ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಚುನಾಯಿತನಾಗುವ ಮೊದಲು ಅವನು ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷನೋ ಅಥವಾ ಮತ್ಯಾವುದೋ ಒಂದು ಪಕ್ಷದ ಬಗ್ಗೆ ಹೇಳ್ತಾನೆ. ಆದ್ರೆ ಚುನಾಯಿತನಾದ ಮೇಲೆ ಚುನಾಯಿತ ಪ್ರತಿನಿಧಿಗೆ ಇಲ್ಲಿ ಇಂಪಾರ್ಟೆನ್ಸ್ ಅಥವಾ ಅವನಿಗೆ ವಿಶೇಷತೆ. ಅವನು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ ಅದಕ್ಕೆ ಸಂಪೂರ್ಣ ಜನಸಾಮಾನ್ಯರು ಬದ್ಧರಾಗಿರ್ತಾರೆ. ಹಾಗೆ ಚುನಾಯಿತ ಪ್ರತಿನಿಧಿ 341 ಸೀಟ್ಗಳನ್ನ ತೆಗೆದುಕೊಂಡು NDA ಅಧಿಕಾರಕ್ಕೆ ಬಂದಾಗ ಆಗ ಮೋದಿ ಅವರು ಹೇಳ್ತಾರೆ, ಸೋತವರು ಆಚೆ ನಿಲ್ಬೇಡಿ, ನಮ್ಮೊಂದಿಗೆ ಸೇರಿ ಸಬ್ಕಾ ಸಾಥ್ ಸಬ್ಕಾ ವಿಲಾಸ್, ಸರ್ಕಾರೇ ಬಂತಿ ಹೇ ಬಹುಮತ್ ಸೆ, ಸರ್ಕಾರೇ ಚಲ್ತಿ ಹೇ ಸರ್ವಮತ್ ಸೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರ ಅಭಿಪ್ರಾಯದಂತೆ ಸರ್ಕಾರ ನಡೆಯುತ್ತೆ. ಸರ್ಕಾರ ರಚಿಸೋದು ಬಹುಮತದಿಂದ ನಾನು ಒಪ್ಕೊಳ್ತೀನಿ, ಆದ್ರೆ ಸರ್ಕಾರ ನಡೆಯೋದು ಎಲ್ಲರ ಮತದಿಂದ, ಎಲ್ಲರೂ ಕೈಗೂಡಿಸಿದಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಚೌಕಿದಾರನಾಗಿ ಒಬ್ಬ ಈ ಭಾರತದ ಭವ್ಯ ಭಾರತವನ್ನ ಕಟ್ಟಬೇಕು, ನಿರ್ಮಾಣ ಮಾಡಬೇಕು ಅಂತ ಸಾಕಷ್ಟು ಪ್ರಗತಿಪರ ಕೆಲಸಗಳನ್ನ ನಂಬಿಕೊಂಡು ಇವತ್ತು ಭಾರತವನ್ನ ನಾನೆಲ್ಲೋ ಓದಿದ್ ನೆನಪು, 21ನೇ ಶತಮಾನ ಭಾರತಕ್ಕೆ ಮೀಸಲಾಗಿದೆ ಅಂತ. ಅಂದ್ರೆ ನನ್ನ ಹಿರಿಯರೆಲ್ಲ ಹೇಳ್ತಿದ್ರು 21st century ಬಿಲಾಂಗ್ಸ್ ಟು ಇಂಡಿಯಾ ಅಂತ. ಅದನ್ನೇ ನಾನು ಇವತ್ತು ನೋಡ್ತಾ ಇದ್ದೀನಿ ಮಿತ್ರರೇ. 21ನೇ ಶತಮಾನದಲ್ಲಿ ಬಂದಂತಹ ಈ ನಾಯಕ ಸಾಕಷ್ಟು ಕೆಲಸಗಳನ್ನು ಮಾಡಿ, ರಾಜಕೀಯ ಇರಲಿ, ಓಟ್ ಇರುವಾಗ ರಾಜಕೀಯ, ಮಾತಿನ ಚಕಮಕಿ, ಮಾತಿಗೆ ಒಂದು ವಿರೋಧ, ಮತ್ತೊಬ್ಬರ ಒಂದು ಕಡಿಮೆ ಇರುವಂತಹ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನ ಎತ್ತಿ ಹಿಡಿಯುವಂತದ್ದು ಸಹಜ. ಆದರೆ ಯಾವುದೇ ಹಗರಣವಿಲ್ಲದೆ, ಒಂದು ಕಪ್ಪು ಚುಕ್ಕಿಯೂ ಇಲ್ಲದೆ, ತಾನೊಬ್ಬನೇ ಅಲ್ಲ, ಅವ್ರು ಹೇಳ್ತಾರೆ ನಾನು ನಿದ್ರೆ ಮಾಡಲ್ಲ, ಮಾಡೋರಿಗೂ ಬಿಡಲಿಲ್ಲ, ಕೆಲಸ ಫಸ್ಟ್ ಅಂತ. ಅಂದ್ರೆ ಈ ದೇಶಕ್ಕಾಗಿ ನಾವು ದುಡಿಬೇಕಂತ ಹೇಳಿ, ನಾನು ಹಣ ತಿನ್ನಲ್ಲ, ಬೇರೆಯವರಿಗೂ ತಿನ್ಲಿಕ್ಕೆ ಬಿಡೋದಿಲ್ಲ ಅಂತ. ಇದು ಹೌದು ಸ್ವಾಮಿ, ಇದು ನಾವು ಕಷ್ಟಪಟ್ಟು ದುಡಿದು ತೆರಿಗೆ ನೀಡಿದಂತಹ ಹಣ, ಈ ದೇಶದ ಒಂದು ಪ್ರಗತಿಗೋಸ್ಕರ ನಾವು ಕಷ್ಟಪಟ್ಟು ದುಡಿದಂತಹ ಹಣ, ಅದನ್ನ ರಕ್ಷಿಸ್ಲಿಕ್ಕೆ, ಅದನ್ನ ನಮಗೆ ಕೊಡುಗೆಯ ರೂಪದಲ್ಲಿ ಮತ್ತೆ ಈ ದೇಶವನ್ನ ಬೆಳೆಸಲಿಕ್ಕೆ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ಸಮರ್ಪಕವಾದಂತಹ ವ್ಯಕ್ತಿಗೆ ಈ ದೇಶದ ಚುಕ್ಕಾಣಿಯನ್ನು ನಾವು ಕೊಟ್ಟಿದ್ವಿ. 5 ವರ್ಷ ಸಮರ್ಪಕವಾದ ರೀತಿಯಲ್ಲಿ ಅದನ್ನು ನಡೆಸಿದ್ದಾರೆ. ಈಗ ಮತ್ತೊಮ್ಮೆ 5 ವರ್ಷಕ್ಕೆ ಇದೇ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಗೆಲ್ಲಿಸುವ ಹೊಣೆ ನಮ್ಮ ಮೇಲಿದೆ. ನಾನು ಮತ್ತೊಂದು ಪಾರ್ಟಿ ಅಥವಾ ಮತ್ತೊಂದು ಪಕ್ಷದ ಬಗ್ಗೆ, ಅವರ ಹಗರಣಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ನೀವೆಲ್ಲ ಬುದ್ಧಿವಂತರಿದ್ದೀರಿ, ನೀವೆಲ್ಲ ದಿನ ಮೀಡಿಯಾದವರು ಕೆಲವು ಪುಷ್ಟೀಕರಿಸಿದ, ಅದನ್ನ ಪಾಲಿಶ್ ಮಾಡಿ ಹಾಕಿದಂತಹ ನ್ಯೂಸನ್ನು ಓದಿದ್ದೀರಿ, ಸತ್ಯಾಂಶವನ್ನು ತಿಳಿದಿದ್ದೀರಿ. ಈ ಇಂದಿನ ಪರಿಸ್ಥಿತಿನಲ್ಲಿ ನಾನು ಹೇಳುವುದು, ನಿಮ್ಮಲ್ಲಿ ವಿನಂತಿ ಮಾಡುವುದಿಷ್ಟೇ, ಮತದಾನದ ದಿವಸ ದಯವಿಟ್ಟು ನಿಮ್ಮ ಮತಗಟ್ಟೆಗೆ ಹೋಗಿ ನಿಮ್ಮ ಒಂದು ಹಕ್ಕು ಏನಿದೆ, ಈ ಭಾರತದ ಪ್ರಜೆಯಾಗಿ ನಿಮಗಿರುವ ಹಕ್ಕನ್ನು ಚಲಾಯಿಸಿ. ಯಾವುದೇ ನೋಟು ಅಥವಾ ನೋಟಕ್ಕೆ ಅಥವಾ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನೀಡಿರುವಂತಹ ಸ್ವಚ್ಛ ಆಡಳಿತಕ್ಕೆ ಬೆಂಬಲಿಸಿ ಸಂಪೂರ್ಣ 350-400 ಸೀಟುಗಳಿಂದ ಅವರನ್ನು ಗೆಲ್ಲಿಸಿ, ಪುಷ್ಟೀಕರಿಸಿ, ಮತ್ತೊಮ್ಮೆ ಭಾರತವನ್ನ ಬೆಳಗುವಂತೆ ಮಾಡಿ, ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಭಾರತವನ್ನು 1ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತೆ ನೀವು ಆಶೀರ್ವದಿಸಿ, ಮೋದಿಯವರಿಗೆ ಬೆಂಬಲವಾಗಿ ನಿಲ್ಲಿ ಅಂತ ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.